Hello studious and curious brains, ಹೇಗಿದ್ದೀರಾ? Hope you all are doing good, in fact great. ನಾವು ಈ ವಿಡಿಯೋಲಿ ನೀಟ್ 2025 ನ ಕೈನೆಮೆಟಿಕ್ಸ್ ಮತ್ತೆ ವರ್ಕ್ ಎನರ್ಜಿ ಪವರ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡೋಣ. ರೋಟೇಷನಲ್ ಮೋಷನ್ಸ್ ಕ್ವೆಶ್ಚನ್ಸ್ ಇದೆ ಇದರಲ್ಲಿ. ಫಸ್ಟ್ ಕ್ವೆಶ್ಚನ್, there are two inclined surfaces of equal length and angle of inclination 45 degrees with the horizontal. One of them is rough and the other is perfectly smooth. A given body takes 2 times as much time to slide down on rough surface than on the smooth surface. So you have to find the kinetic friction between the object and the rough surface. ಏನಿಲ್ಲ, ಈಸಿ ಆಗಿ ಹೇಳ್ತೀನಿ ನೋಡಿ. ಈ ತರ ಎರಡು ಸರ್ಫೇಸ್ ಇದೆ, ಇನ್ಕ್ಲೈನ್ಡ್ ಸರ್ಫೇಸಸ್ ಇದೆ. ಎರಡು ಇನ್ಕ್ಲಿನೇಷನ್ 45 ಡಿಗ್ರಿ ಸೇಮ್ ಇದೆ, ಲೆಂತ್ ಕೂಡ ಸೇಮ್ ಇದೆ. ದಿಸ್ ಈಸ್ ದ ಲೆಂತ್, ಸೇಮ್ ಇದೆ ಎಲ್. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಅಥವಾ ಬಾಡಿ ಇಟ್ಟಿದ್ದಾರೆ. ಈ ಆಬ್ಜೆಕ್ಟ್ ಇದು ಸ್ಮೂತ್ ಸರ್ಫೇಸ್ ಅಂತ ತಗೊಳ್ಳಿ, ಸ್ಮೂತ್ ಸರ್ಫೇಸ್. ಇದು ರಫ್ ಸರ್ಫೇಸ್, ಇದಕ್ಕೆ ಕೈನೆಟಿಕ್ ಫ್ರಿಕ್ಷನ್ ಅಪ್ಲೈ ಆಗುತ್ತೆ. ಸೊ ಈ ಆಬ್ಜೆಕ್ಟ್ ಕೆಳಗಡೆ ಬರಕ್ಕೆ ಟಿ ಟೈಮ್ಸ್ ತಗೊಂಡ್ರೆ ಈ ಆಬ್ಜೆಕ್ಟ್ ಕೆಳಗಡೆ ಬರಕ್ಕೆ 2t ಟೈಮ್ಸ್ ತಗೊಳ್ಳುತ್ತೆ, 2t ಟೈಮ್ ತಗೊಳ್ಳುತ್ತೆ. ಸೊ ಈ ಕೇಸಲ್ಲಿ ನಮಗೆ ಕೈನೆಟಿಕ್ ಫ್ರಿಕ್ಷನ್ ಫೈಂಡ್ ಮಾಡಬೇಕು. ಏನಿಲ್ಲ, ಈಸಿ ಇದೆ. ಟೈಮ್ ಫೈಂಡ್ ಹೆಂಗ್ ಮಾಡ್ತಾರೆ ಈ ಕೇಸಲ್ಲಿ? √2l/g sin θ. ಏನಿಲ್ಲ, ಈ ಫಾರ್ಮುಲಾನ S = ut + ½ at² ಇಂದಾನೆ ಬರ್ದಿರೋದು. g sin θ ಬಿಕಾಸ್ g ಈ ತರ ಅಪ್ಲೈ ಆಗ್ತಿದೆ. ಸೊ ಇದ್ರ ಈ ಕಾಂಪೋನೆಂಟ್ ಕೆಳಗಡೆ ಬರುತ್ತಿದೆ, ಅಂದ್ರೆ ಈ ಕಾಂಪೋನೆಂಟ್ g sin θ ಆಗುತ್ತೆ ಆಕ್ಸಲರೇಷನ್. ಸೇಮ್ ಈ ಕೇಸಲ್ಲಿ g sin θ ಇದೆ, ಬಟ್ ಫ್ರಿಕ್ಷನ್ ಇದೆ, ಯಾಕಂದ್ರೆ ರಫ್ ಸರ್ಫೇಸ್ ಇದು. ಫ್ರಿಕ್ಷನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಿರುತ್ತೆ. ಈ ಕೇಸಲ್ಲಿ ನೀವು ಯಾವ ತರ ಬರೀತೀರಾ? ಸೇಮ್ ಫಾರ್ಮುಲಾ, 2l/g sin θ minus μk g cos θ. ಈ ಕಡೆ ಫ್ರಿಕ್ಷನಲ್ ಫೋರ್ಸ್ ಅಥವಾ ಫ್ರಿಕ್ಷನ್ ಅಪ್ಲೈ ಆಗ್ತಿರುತ್ತೆ. ಎಸ್, g sin θ ಮೊದಲು ಯಾಕೆ ಬರದೆ ಪಾಸಿಟಿವ್ ಬರದೆ ಅಂದ್ರೆ ಬಿಕಾಸ್ ದ ಬಾಕ್ಸ್ ಈಸ್ ಗೋಯಿಂಗ್ ಡೌನ್, ಅಂದ್ರೆ ಈ ತರ ಬಾಕ್ಸ್ ಬರ್ತಿದೆ, ಈ ಡೈರೆಕ್ಷನ್ ಅಲ್ಲೇ g sin θ ಇದೆ. ಫಾರ್ ದಟ್ ರೀಸನ್ g sin θ ಗ್ರೇಟರ್ ಜಾಸ್ತಿ ಇರುತ್ತೆ. ಕಾಂಪೊನೆಂಟ್ ಹೆಂಗ್ ಸ್ಪ್ಲಿಟ್ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಆ ವಿಡಿಯೋನ ನೋಡಿ ರೆಫರ್ ಮಾಡ್ಕೊಳ್ಳಿ, ಯಾವ ತರ ಕಾಂಪೊನೆಂಟ್ ಸ್ಪ್ಲಿಟ್ ಮಾಡ್ಬೋದು ಅಂತ. ಓಕೆ, ಸೊ ಈ ಟಿ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. 2 × √2l/g sin θ equal to √2l/g sin θ minus μk g cos θ. ಇಲ್ಲೊಂದು ಕೆಲಸ ಮಾಡ್ತೀನಿ, ಸುಮ್ಮನೆ g ಕಾಮನ್ ತಗೊಂಡ್ಬಿಡ್ತೀನಿ. ಎಸ್, ಓಕೆ. ರೂಟ್ ನ ಈ ಕಡೆ ತಗೊಂಡ್ಬರ್ತೀನಿ. ಸೊ ಇದೇನಾಗುತ್ತೆ ಅವಾಗ? 4 × 2l/g sin θ equal to 2l/g of sin θ minus μk cos θ. g cancel, 2l cancel. θ ವ್ಯಾಲ್ಯೂ 45 ಡಿಗ್ರೀಸ್. ಸೊ ಡೈರೆಕ್ಟ್ ಆಗಿ ಬರ್ದು ಬಿಡ್ತೀನಿ ನಾನು. 4 ಇಲ್ಲಿ ಹೋಗುತ್ತೆ, 4 ಇಲ್ಲಿದೆ, sin θ ಈ ಕಡೆ ತಗೊಂಡ್ಬರ್ತೀನಿ. ಸೊ sin 45 is 1/√2 divided by sin 45 is 1/√2 minus of μk cos 45 is also 1/√2. ಸೊ 1/√2 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಈ ಕಡೆ ತಗೊಂಬಂದಾಗ ಇದೇನಾಗುತ್ತೆ? 4 × 1 minus μk equal to 1. ಸೊ ನೀವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ μk ವ್ಯಾಲ್ಯೂ 3/4 ಬರುತ್ತೆ. 3/4 ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 0.75. ನೋಡಿ, ಈಸಿನೇ ಇದೆ. ಸ್ವಲ್ಪ ಲೆಂದಿ ಅನ್ಸ್ಬೋದು ನಿಮಗೆ, ಬಟ್ ನೋ ವರೀಸ್, ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ದ ಆನ್ಸರ್ ಇಸ್ 0.75. ನೆಕ್ಸ್ಟ್ ಕ್ವೆಶ್ಚನ್. The kinetic energies of two similar cars A and B are 100 joules and 225 joules respectively. On applying brakes, car A stops after 1000 meters and car B stops after 1500 meters. If FA and FB are the forces applied by the brakes on the cars A and B respectively, then the ratio FA and FB, FA/FB is. ಇಲ್ಲೊಂದು ಅಬ್ಸರ್ವ್ ಮಾಡಿ, ಕೈನೆಟಿಕ್ ಎನರ್ಜೀಸ್ ಕೊಟ್ಟಿದ್ದಾರೆ, ಫೋರ್ಸ್ ಇದೆ, ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಇದೆ. ಈ ತರ ಕೊಟ್ಟಾಗ ಒಂದೇ ತಲೆಯಲ್ಲಿ ಬರಬೇಕು. ವಾಟ್ ಇಸ್ ದಟ್? ವರ್ಕ್ ಎನರ್ಜಿ ಥಿಯರಮ್. ವರ್ಕ್ ಎನರ್ಜಿ ಥಿಯರಮ್ ಅಪ್ಲೈ ಮಾಡೋದು ಕೈನೆಟಿಕ್ ಎನರ್ಜಿ ಮತ್ತೆ ಫೋರ್ಸ್ ಕೊಟ್ಟಾಗ. ಎಸ್, ವರ್ಕ್ ಎನರ್ಜಿ ಥಿಯರಮ್ ಏನು ಹೇಳುತ್ತೆ? ಟೋಟಲ್ ವರ್ಕ್ ಡನ್ ಆರ್ ನೆಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ.
ದಟ್ ಈಸ್ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಸೊ ಇವಾಗ ಫಸ್ಟ್ ಕಾರ್ ಮೇಲೆ ನಾವು ವರ್ಕ್ ಎನರ್ಜಿ ಥಿಯರಮ್ ಹಾಕೋಣ. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ವರ್ಕ್ ಡನ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ 1000 meters, 1000 meters equal to ಕೆ ಫೈನಲ್ ಮೈನಸ್ ಕೆ ಇನಿಷಿಯಲ್. ಕೆ ಫೈನಲ್ ಏನಾಗುತ್ತೆ 0, ಬಿಕಾಸ್ ರೆಸ್ಟ್ಗೆ ಹೋಗ್ತಿದೆ, ಅದು ಫೈನಲ್ ರೆಸ್ಟ್ಗೆ ಹೋಗ್ತಿದೆ, ಬ್ರೇಕ್ ಅಪ್ಲೈ ಮಾಡಿದ್ಮೇಲೆ ರೆಸ್ಟ್ಗೆ ಹೋಗ್ತಿದೆ. ಸೊ ಕೆ ಫೈನಲ್ ವಿಲ್ ಬಿ 0 ಮೈನಸ್ ಕೆ ಇನಿಷಿಯಲ್ ಇಸ್ ದೇರ್ 100 joules, 100 joules, ಎಸ್ 100 joules. ಸೊ ಇಲ್ಲಿಂದ ಎಫ್ ಎ ಏನಂತ ಬರುತ್ತೆ ನಿಮಗೆ -1/10, ಎಸ್ -1/10. ಸೊ ಅದೇ ತರ ಸೇಮ್ ಎಫ್ ಬಿ, ಕಾರ್ ಬಿಗೂ ವರ್ಕ್ ಎನರ್ಜಿ ಥಿಯರಮ್ ಅಪ್ಲೈ ಮಾಡಿ. ಎಫ್ ಬಿ ಇಂಟು 1500 meters, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ವರ್ಕ್ ಡನ್ 1500 meters ಈಕ್ವಲ್ ಟು ಫೈನಲ್ ಇಲ್ಲೂ 0 ಮೈನಸ್ ಇನಿಷಿಯಲ್ ಇಸ್ 225. ಸೊ ಇದೇನು ಬರುತ್ತೆ ಎಫ್ ಬಿ ಇಸ್ ಈಕ್ವಲ್ ಟು -225 divided by 1500. ಸೊ ಇಲ್ಲಿ ನೋಡಿ 25 9s 25 6s 60 ಆಗುತ್ತೆ ಇದು. ಸೊ ದಿಸ್ ಎಫ್ ಬಿ ವಿಲ್ ಬಿ ಮೈನಸ್ 3 3s 320s 3/20. ಸೊ ನಮ್ಗೆ ಏನ್ ಬೇಕು, ಎಫ್ ಎ ಬೈ ಎಫ್ ಬಿ ಬೇಕು ತಾನೆ. ಎಫ್ ಎ ಬೈ ಎಫ್ ಬಿ ಮಾಡಿ ಇಲ್ಲಿ ಅಷ್ಟೇ, ಸಬ್ಸ್ಟಿಟ್ಯೂಟ್ -1/10 divided by -3/20. ಸೊ ರೆಸಿಪ್ರೋಕಲ್ ತಗೊಂಡ್ಮೇಲೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ 1/10 ಇಂಟು 20/3, 0 0 ಕ್ಯಾನ್ಸಲ್. ಸೊ ದ ಆನ್ಸರ್ ಈಸ್ 2/3. ಈಸಿನೇ ಇದೆ, 2/3 ಈಸಿ. ನೆಕ್ಸ್ಟ್ ಕ್ವಶನ್. ಇದೊಂದು ಸ್ವಲ್ಪ ಇದು ಲೆಂದಿ ಅನ್ಸ್ಬಹುದು, ಬಟ್ ಇದು ಈಸಿ ಕ್ವಶನ್. ನೋಡಿ ಏನ್ ಕೇಳಿದ್ದಾರೆ. A bob of heavy mass m is suspended by a light string of length L. ಇದು length L. The bob is given a horizontal velocity v0. If the string gets slack at some point P, making an angle theta from the horizontal, ಈ angle theta ಅಂತ ಕೊಟ್ಟಿದ್ದಾರೆ. The ratio of speed v of the bob at point P to the initial speed v0 is. ಇಲ್ಲಿ ಏನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ವಿ ನಾಟ್ ವೆಲಾಸಿಟಿ ಅಥವಾ ವಿ ನಾಟ್ ಸ್ಪೀಡ್ ಇಂದ ಇಲ್ಲಿ ಇನಿಷಿಯಲ್ ಆಗಿ ಹೋಗ್ತಿದೆ. ಪಾಯಿಂಟ್ ಪಿ ಬಂದಾಗ ಇದು ಸ್ಟ್ರಿಂಗ್ ಸ್ಲ್ಯಾಕ್ ಆಗುತ್ತೆ. ಸ್ಲ್ಯಾಕ್ ಅಂದ್ರೆ ಏನು, ಟೆನ್ಷನ್ 0 ಆಗುತ್ತೆ. ಸ್ಟ್ರಿಂಗ್ದು ಟೆನ್ಷನ್ 0 ಆಗುತ್ತೆ, ಸ್ಲ್ಯಾಕ್ ಅಂದ್ರೆ ಟೆನ್ಷನ್ 0 ಆಗುತ್ತೆ. ಬಟ್ ಅದಿನ್ನ ರೊಟೇಟ್ ಆಗ್ತಿದೆ. ಇಲ್ಲಿವರೆಗೂ ಟೆನ್ಷನ್ ಇಂದಾನೇ ಅದು ಸರ್ಕ್ಯುಲರ್ ಮೋಷನ್ ಮಾಡ್ತಿತ್ತು. ಅಂದ್ರೆ ಟೆನ್ಷನ್ ಅದಕ್ಕೆ ಸೆಂಟ್ರಿಪಿಟಲ್ ಫೋರ್ಸ್ ನ ಪ್ರೊವೈಡ್ ಮಾಡ್ತಿತ್ತು. ಈ ಪಾಯಿಂಟ್ ಅಲ್ಲಿ ಬಂದಾಗ ಯಾವ ಕಾಂಪೋನೆಂಟ್ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಮಾಡುತ್ತೆ ಅದಕ್ಕೆ, ಟೆನ್ಷನ್ನೇ 0 ಆದ್ರೆ ಇಲ್ಲಿರೋ ವೆಲಾಸಿಟಿ ತಾನೆ, ಈ ತರ ಇಲ್ಲಿರೋ ವೆಲಾಸಿಟಿ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಮಾಡುತ್ತೆ. ಅದ್ ನಾವು ಯಾವ ತರ ಬರಿಬಹುದು, mv²/r is equal to mg sin theta. Yes or no? mv²/L. ಓಕೆ, m ಕ್ಯಾನ್ಸಲ್. ಸೊ ಇಲ್ಲಿಂದ ನಮಗೆ v² ಅಂತ ನೀಡೋಣ, gl sin theta. ಇದೊಂದು ಈಕ್ವೇಶನ್ ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ನೆನ್ಪಿನ ಸೆನ್ಸ್ ನೀವು ಅಲ್ಲಿ ಮಾಡ್ಬಿಟ್ರೆ ಮಾಡ್ಬೋದು. ಓಕೆ, ನಾನು ಯಾಕೆ ಇದನ್ನೇ ಬರದೆ ಅಂದ್ರೆ ಇಲ್ಲಿ ನೋಡಿ, ಈ ತರ ಇಲ್ಲಿ ಎಮ್ ಜಿ ಇದೆ. ಸೊ ಎಮ್ ಜಿದು ಈ ಕಾಂಪೋನೆಂಟ್ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ನ ಪ್ರೊವೈಡ್ ಮಾಡ್ತಿದೆ. ಸೊ ಆ ಕಾಂಪೋನೆಂಟ್ ಏನಾಗುತ್ತೆ, ಎಮ್ ಜಿ ಸೈನ್ ಥೀಟಾ. ಎಸ್, ಅದಕ್ಕೆ ಬರ್ದಿದ್ದೀನಿ. ಸೊ ನಾವು ಇಷ್ಟ ಆಯ್ತಾ. ನಾವಿವಾಗ ಈ ಹೋಲ್ ಸಿಸ್ಟಮ್ಗೆ ಎನರ್ಜಿ ಕನ್ಸರ್ವ್ ಮಾಡೋಣ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ಎಷ್ಟು ಎನರ್ಜಿ ಇದೆಯೋ ಸೇಮ್ ಈ ಪಾಯಿಂಟ್ ಅಲ್ಲೂ ಎನರ್ಜಿ ಇರಬೇಕು. ಎನರ್ಜಿ ಕನ್ಸರ್ವೇಷನ್ ಈಸಿ ಇದೆ. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಇಲ್ಲ, ಓನ್ಲಿ ಕೈನೆಟಿಕ್ ಎನರ್ಜಿ. ಅದನ್ನ ಏನಂತ ಬರೀತೀರಾ ಕೈನೆಟಿಕ್ ಎನರ್ಜಿನ, ಹಾಫ್ mv0² ಪ್ಲಸ್ 0 ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್ ಈಕ್ವಲ್ ಟು ಇದು ಇನಿಷಿಯಲ್. ಇಲ್ಲೂ ಸೇಮ್ ಕೈನೆಟಿಕ್ ಪ್ಲಸ್ ಪೊಟೆನ್ಷಿಯಲ್ ಫೈನಲ್. ಇದೆ ಎನರ್ಜಿ ಕನ್ಸರ್ವೇಷನ್, ಈಸಿ. ಈ ಪಾಯಿಂಟ್ ಮೇಲೆ ಎರಡೂ ಇದೆ, ಕೈನೆಟಿಕ್ ಎನರ್ಜಿನೂ ಇದೆ, ಪೊಟೆನ್ಷಿಯಲ್ ಎನರ್ಜಿನೂ ಇದೆ. ಕೈನೆಟಿಕ್ ಎನರ್ಜಿ ಏನಿದೆ, ಹಾಫ್ mv² ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಈ ಪಾಯಿಂಟ್ ಮೇಲೆ mg
ಎಲ್ ಪ್ಲಸ್ ಸಾರಿ MGL 1 ಪ್ಲಸ್ ಸೈನ್ ಥೀಟಾ. ಸರ್ ಇದು ಹೆಂಗ್ ಬರೋದ್ರಿ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿವರೆಗೂ ಲೆಂತ್ ಎಲ್ಲ, ಸೊ ಇಲ್ಲಿವರೆಗೂ ನಮಗೆ ಈ ಟೋಟಲ್ ಲೆಂತ್ ಬೇಕು ನಮಗೆ. MGH ಪೊಟೆನ್ಷಿಯಲ್ ಎನರ್ಜಿ, MG ಗೊತ್ತು, H ಬೇಕಲ್ಲ ನಮಗೆ. ಇಲ್ಲಿವರೆಗೂ ಲೆಂತ್ ಗೊತ್ತು ನಮಗೆ ಎಲ್ ಅಂತ, ಬಟ್ ಈ ಲೆಂತ್ ಗೊತ್ತಿಲ್ವಲ್ಲ. ಇದ್ರ ಸೈನ್ ಕಾಂಪೋನೆಂಟ್ ಈ ತರ ಇದೆಯಾ, ಈ ತರ ಇದೆ ತಾನೆ, ಇದ್ರ ಸೈನ್ ಕಾಂಪೋನೆಂಟ್ ಅದೇ ಇದಾಗುತ್ತೆ. ಸೊ ಇದು ಎಲ್ ಅಂದ್ರೆ ಇದು ಸೈನ್ ಕಾಂಪೋನೆಂಟ್ ಏನಾಗುತ್ತೆ, ಇದು ಎಲ್ ಸೈನ್ ಥೀಟಾ. ಎಲ್ ಸೈನ್ ಥೀಟಾ ಪ್ಲಸ್ ಎಲ್, ಅದೇ ಬರ್ದಿದ್ದೀನಿ ನಾನು, ಎಲ್ ಸೈನ್ ಥೀಟಾ ಪ್ಲಸ್ ಎಲ್. ಈಸಿ ಇದೆ, ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಿ. ಓಕೆ, ವಿ ಸ್ಕ್ವೇರ್ ವ್ಯಾಲ್ಯೂ ಇದೆ, ವಿ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಹಾಕಿ. ಸೊ ಇದೇನಾಗುತ್ತೆ, ಹಾಫ್ ಎಂ ವಿ ಸ್ಕ್ವೇರ್ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್ ವ್ಯಾಲ್ಯೂ ಇಸ್ ಜಿ ಎಲ್ ಸೈನ್ ಥೀಟಾ ಪ್ಲಸ್ ಎಂ ಜಿ ಎಲ್ 1 ಪ್ಲಸ್ ಸೈನ್ ಥೀಟಾ. ಎಂ 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 ಕ್ಯಾನ್ಸಲ್ ಆಯ್ತಾ, ಈ 2 ಆ ಕಡೆ ತಗೊಂಡೋಗಿ. ಸೊ ಇದೇನು ಉಳಿಯುತ್ತೆ, ವಿ ಸ್ಕ್ವೇರ್, ಸಾರಿ ಇದು ವಿ ನಾಟ್ ಅಲ್ಲ, ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು ಈ 2 ಈ ಕಡೆ ತಗೊಂಡು ಬನ್ನಿ. ಸೊ ಇಟ್ ವಿಲ್ ಬಿ ಜಿ ಎಲ್ ಸೈನ್ ಥೀಟಾ ಪ್ಲಸ್ ಇಲ್ಲಿ 2 ಬರುತ್ತೆ, 2GL ಪ್ಲಸ್ 2GL ಸೈನ್ ಥೀಟಾ. ಸ್ಪ್ಲಿಟ್ ಮಾಡಿದ್ದೀನಿ ನಾನು, ಮತ್ತೇನು ಬೇರೆ ಮಾಡಿದ್ದೀನಿ, ಸ್ಪ್ಲಿಟ್ ಮಾಡಿದ್ದೀನಿ ಎರಡು. ಸೊ ನಮಗೆ ವಿ ನಾಟ್ ಸ್ಕ್ವೇರ್ ವ್ಯಾಲ್ಯೂ ಇದೆ, ವಿ ಸ್ಕ್ವೇರ್ ವ್ಯಾಲ್ಯೂ ಇದೆ. ಅವ್ರು ಏನು ಕೇಳಿದ್ದಾರೆ, ವಿ ಬೈ ವಿ ನಾಟ್ ತಾನೆ, ವಿ ಬೈ ವಿ ನಾಟ್, ವಿ ಆಫ್ ದ ಟು ಇಟ್ಸ್ ಇನಿಷಿಯಲ್. ವಿ ಬೈ ವಿ ನಾಟ್. ಸೊ ಅಷ್ಟೇ, ವಿ ಸ್ಕ್ವೇರ್ ಗೊತ್ತು, ವಿ ನಾಟ್ ಸ್ಕ್ವೇರ್ ಗೊತ್ತು, ಅದನ್ನ ಇಲ್ಲಿ ಬರೆದು ಬಿಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ಈ ತರ ಬರೆದು ಬಿಡಿ, ವಿ ಸ್ಕ್ವೇರ್ ಬೈ ವಿ ನಾಟ್ ಸ್ಕ್ವೇರ್, ಅದೇ ಬೇಕಾಗಿರೋದು ನಮಗೆ. ವಿ ಸ್ಕ್ವೇರ್ ಏನಿದೆ, ಜಿ ಎಲ್ ಸೈನ್ ಥೀಟಾ ಡಿವೈಡ್ ಬೈ ವಿ ನಾಟ್ ಇಸ್ಟ್ ಇದಿದೆ, ಇದ್ರದ್ದು ಜಿ ಎಲ್ ಸೈನ್ ಥೀಟಾ ಪ್ಲಸ್ ಜಿ ಎಲ್ ಸೈನ್ ಥೀಟಾ ಪ್ಲಸ್ 2GL ಸೈನ್ ಥೀಟಾ, 3GL ಸೈನ್ ಥೀಟಾ ಪ್ಲಸ್ 2GL. ಇಲ್ಲಿ ನೋಡಿ, GL ಕ್ಯಾನ್ಸಲ್ ಆಯ್ತಾ. ಸೊ ಫೈನಲಿ ಏನು ಉಳಿತಿಲ್ಲಿ, ಸೈನ್ ಥೀಟಾ ಡಿವೈಡೆಡ್ ಬೈ 2 ಪ್ಲಸ್ 3 ಸೈನ್ ಥೀಟಾ. ನಮಗೆ ವಿ ಬೈ ವಿ ನಾಟ್ ಅಷ್ಟೇ ಬೇಕು. ಸೊ ಈ ಸ್ಕ್ವೇರ್ ನ ಆ ಕಡೆ ತಗೊಂಡೋದ್ರೆ ಅಂಡರ್ ರೂಟ್, ಈಸಿ, ಅಂಡರ್ ರೂಟ್ ಸೈನ್ ಥೀಟಾ ಪ್ಲಸ್ 2 ಪ್ಲಸ್ 3 ಸೈನ್ ಥೀಟಾ. ಸ್ವಲ್ಪ ಲೆಂದಿ ಅನ್ಸುತ್ತೆ, ಬಟ್ ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಏನ್ ಮಾಡಬೇಕು, ಫಸ್ಟ್ ವಿ ಫೈನ್ ಮಾಡಿ, ಯಾವ ತರ, ಸೆಂಟ್ರಿಪಿಟಲ್ ಫೋರ್ಸ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಎನರ್ಜಿ ಕನ್ಸರ್ವ್ ಮಾಡಿ, ಇನಿಷಿಯಲ್ ಮತ್ತೆ ಫೈನಲ್ಗೆ, ಅಷ್ಟೇ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್, a ball of mass 0.5 kg is dropped from a height of 40 meter. The ball hits the ground and rises to a height of 10 meter. The impulse imparted to the ball during its collision with the ground is. Impulse imparted, impulse is nothing but change in momentum. Impulse is nothing but change in momentum. That is mv final minus mv initial. ಇಷ್ಟೇ ಮಾಡೋದು ನಮಗೆ, ಜಾಸ್ತಿ ಏನೂ ಇಲ್ಲ. ನೋಡಿ, ಬಾಲ್ ಕೆಳಗಡೆ ಹಿಂಗೆ ಡ್ರಾಪ್ ಆಗ್ತಿದೆ, ಹೈಟ್ ಎಷ್ಟು 40 ಮೀಟರ್ಸ್ ಇಂದ, ಅದು ಡ್ರಾಪ್ ಆದ್ಮೇಲೆ ನೆಕ್ಸ್ಟ್ ರೀಬೌನ್ಸ್ ಆಗಿ 10 ಮೀಟರ್ಸ್ ವರೆಗೂ, 40 ಮೀಟರ್ಸ್ ಇಂದ ಡ್ರಾಪ್ ಆಗಿ 10 ಮೀಟರ್ಸ್ ಮತ್ತೆ ರೀಬೌನ್ಸ್ ಆಗಿ 10 ಮೀಟರ್ಸ್ ಹೋಗುತ್ತೆ. ಸೊ ನಾವಿಲ್ಲಿ ಈ ಡೈರೆಕ್ಷನ್ ನ ಪಾಸಿಟಿವ್ ಅಂತ ತಗೊಳ್ಳೋಣ. ಓಕೆ, ಈ ಡೈರೆಕ್ಷನ್ ನ ಪಾಸಿಟಿವ್ ಅಂತ ತಗೊಳ್ಳೋಣ. ಇದು ಫೈನಲ್ ತಾನೆ. ಎಂ ವಿ, ಎಂ ಗೊತ್ತು, ವಿ ಹೆಂಗ್ ಫೈಂಡ್ ಮಾಡ್ತೀರಾ, ಸೇಮ್ ವಿ ಈಕ್ವಲ್ ಟು ವಿ ಈಕ್ವಲ್ ಟು ರೂಟ್ 2as, ವಿ ಸ್ಕ್ವೇರ್ ಈಕ್ವಲ್ ಟು ವಿ ಸ್ಕ್ವೇರ್ ಪ್ಲಸ್ 2as, ಆ ಫಾರ್ಮುಲಾ. ಸೊ ಇಲ್ಲಿ ವಿ ಹೆಂಗ್ ಫೈಂಡ್ ಮಾಡ್ತೀರಾ, ವಿ ಇನಿಷಿಯಲ್ ತಗೊಳ್ಳೋಣ. ವಿ ಇನಿಷಿಯಲ್ ಅಂದ್ರೆ ಇದ್ರದ್ದು 40 ಮೀಟರ್ಸ್ದು, ಅದೆಷ್ಟು ಬರುತ್ತೆ, ಅಂಡರ್ ರೂಟ್ 2 ಇಂಟು ಆಕ್ಸಲರೇಷನ್ 10, 9.8 ಇದೆ, ಬಟ್ 10 ತಗೊಳ್ಳಿ, ಈಸಿ ಆಗುತ್ತೆ ನಿಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಇಂಟು ಎಸ್ ಡಿಸ್ಟೆನ್ಸ್ 40 ಮೀಟರ್ಸ್. ಸೊ ಇದೇನಾಗುತ್ತೆ, ದಿಸ್ ವಿಲ್ ಬಿ 20 ರೂಟ್ 2. ಎಸ್ 40 ಇಂಟು 2 ಇಸ್ 80, 800 ಬರುತ್ತೆ, 800 ಅಲ್ಲ 80 2as. 80 ಇಂಟು 800 ಬರುತ್ತೆ. 800 is nothing but 400 into 2. So that is 20 into root 20 root 2. Correct, that is correct. So V initial ಗೊತ್ತಾಯ್ತು. V final ಏನಾಗುತ್ತೆ, V final ಸೇಮ್ ಫಾರ್ಮುಲಾ ಏನು, ರೂಟ್ 2as V equal to. ಸೊ ಇಲ್ಲೂ ಸೇಮ್
√2 a s 10 ಇಲ್ಲಿ 10 √2 ಬರುತ್ತೆ 10 √2 ಸೊ ಇಲ್ಲಿ ಅಪ್ಲೈ ಮಾಡಿ ಅಷ್ಟೇ ಮಾಸ್ 0.5 ಇದೆ ತಾನೆ ಮಾಸ್ ಹಾಫ್ ಅಂತ ಬರ್ಕೊಂತೀನಿ 0.5 kg ಹಾಫ್ ಎರಡು ಒಂದೇ ಹಾಫ್ ಇಂಟು 20 √2 ಸಾರಿ ಫೈನಲ್ ಬೇಕು ತಾನೆ ನಮಗೆ ಫೈನಲ್ ಇಸ್ 10 √2 10 √2 ಮೈನಸ್ ಇಲ್ಲಿ ಮೈನಸ್ ಆಗುತ್ತೆ ಯಾಕೆ ಬಿಕಾಸ್ ನಾವು ಈ ಡೈರೆಕ್ಷನ್ ನ ಪಾಸಿಟಿವ್ ಆಗಿ ತಗೊಂಡಿದ್ದೀವಿ ಬಟ್ ಇನಿಷಿಯಲ್ ಏನಾಗ್ತಿದೆ ಕೆಳಗಡೆ ಬರ್ತಿದೆ ಸೊ ಅಪೋಸಿಟ್ ಡೈರೆಕ್ಷನ್ ದಟ್ಸ್ ವೈ ಇನಿಷಿಯಲ್ ವಿಲ್ ಬಿ ಮೈನಸ್ mv minus of half into this will be 20 √2 okay so illi 5 10 so this will be 15 √2 simplify ಮಾಡಿದ್ರೆ 21 ಬರುತ್ತೆ yes 15 into 1.4 ಮಾಡಿದ್ರೆ 21 next question is in some appropriate units time t and position x relation of a moving particle is given by t equal to x square plus x so the acceleration of the particle is ಇಲ್ಲಿ ನಮಗೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ t equal to x square plus x ಅಂತ ಓಕೆ ಇದನ್ನ ಒಂದ್ಸರಿ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ ಇವಾಗ dt by dx is equal to 2x plus 1 ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳಿ ಏನಾಗುತ್ತೆ ಅವಾಗ dx by dt is equal to 1 by 2x plus 1 ಅಂತ ಆಗುತ್ತೆ ಇಲ್ಲಿ ನೋಡಿ dx by dt ಏನು ವೆಲಾಸಿಟಿ ಇವಾಗ ನಮಗೆ ವೆಲಾಸಿಟಿ ಸಿಕ್ತು ಇನ್ನು ಆಕ್ಸಲರೇಷನ್ ಫೈಂಡ್ ಮಾಡಬೇಕು ನಾನು ಇದನ್ನ 2x plus 1 whole power minus 1 ಅಂತಾನು ಬರ್ಕೊಬಹುದು ನಾವು ಡೈರೆಕ್ಟ್ ಆಗಿ dv by dt ಬರ್ಕೊಬಹುದಿತ್ತು ಮಾಡಕ್ಕೆ ಬಟ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು x ಇದೆ ಇದು ಸೊ ನಾವು ಅದನ್ನ dv by dt ಯೂಸ್ ಮಾಡಕ್ಕಾಗಲ್ಲ ಸೊ ವಿ ವಿಲ್ ಯೂಸ್ acceleration is equal to v dv by dx ಯೂಸ್ ಮಾಡೋಣ ಓಕೆ v ಇದೆ ಇಲ್ಲಿ 1 by 2x plus 1 into dv by dx ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು ಇವಾಗ -1 into 2x plus 1 -1 into 2 ಯಾಕಂದ್ರೆ ಇದರದ್ದು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ -2 by 2x plus 1 whole power 3 -2 ಕೆಳಗಡೆ ಬಂದ್ರೆ +2 ಆಗುತ್ತೆ ಸೊ +2 + 1 +3 ಈಸಿ ಇದೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಸೊ ದ ಆನ್ಸರ್ ಈಸ್ ಬಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ two cities x and y are connected by a regular bus service with a bus leaving in either direction every 10 minutes. A girl is driving scooty with a speed of 60 km/h in the direction x to y. Notices a bus goes past her every 30 minutes in the direction of her motion and every 10 minutes in the opposite direction. Choose the correct option for the period t of the bus service and the speed of the bus. ಏನಿಲ್ಲ ಇಲ್ಲಿ ನೋಡಿ ಈ ತರ x to y x and y ಸಿಟೀಸ್ ಅಂತ ತಿಳ್ಕೊಳ್ಳಿ ಬಸ್ ಸರ್ವಿಸ್ ಇದೆ ಈ ಡೈರೆಕ್ಷನ್ ಅಲ್ಲಿ ಒಂದು ಹುಡುಗಿ ಸ್ಕೂಟಿ ಓಡಿಸ್ತಾ ಹೋಗ್ತಿದ್ದಾಳೆ ಯಾವ ಸ್ಪೀಡ್ ಅಲ್ಲಿ 60 km/h ಮತ್ತೆ ಬಸ್ ಎರಡು ಡೈರೆಕ್ಷನ್ ಇಂದಾನು ಟ್ರಾವೆಲ್ ಮಾಡ್ತಿದಾವೆ x ಇಂದ y ಗೆ ಹೋಗ್ತಿದಾವೆ y ಇಂದ x ಗೂ ಹೋಗ್ತಿದಾವೆ ಹುಡುಗಿ ಯಾವಾಗ x to y ಹೋಗ್ತಿರ್ತಾಳಲ್ಲ ಎವ್ರಿ 30 minutes ಅವಳ ಪಕ್ಕದಲ್ಲಿ ಒಂದು ಬಸ್ ಹೋಗೋದನ್ನ ನೋಡ್ತಾಳೆ ಅವಳು ಸೇಮ್ ಡೈರೆಕ್ಷನ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲೇ ಅವಳ ಪಕ್ಕದಲ್ಲಿ ಬಸ್ ಹೋಗೋದನ್ನ ನೋಡ್ತಾಳೆ ಮತ್ತೆ ಫಾರ್ ಎವ್ರಿ 10 minutes ಆಪೋಸಿಟ್ ಡೈರೆಕ್ಷನ್ ಇಂದ ಬಸ್ ಬರೋದನ್ನ ನೋಡ್ತಾಳೆ ಫಾರ್ ಎವ್ರಿ 10 minutes ಸೊ ಈ ಕೇಸಲ್ಲಿ ಅವ್ರು ಏನ್ ಕೇಳಿದಾರೆ ನಮಗೆ ಬಸ್ ಸ್ಪೀಡ್ ಮತ್ತೆ ಟೈಮ್ ಟಿ ಇದೇನಿದೆಯಲ್ಲ ಟೈಮ್ ಇದನ್ನ ಕೇಳಿದ್ದಾರೆ ಹೆಂಗ್ ಫೈಂಡ್ ಮಾಡ್ತೀರಾ ಒಂದು ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ ಯೂಸ್ ಮಾಡಬಹುದು ಇನ್ನ ಒಂದು ಸಿಂಪಲ್ ಆಗಿ ನೋಡಿ ಇಲ್ಲಿ ಸ್ಕೂಟಿ ಸ್ಪೀಡ್ 60 km/h ಇದೆ ಅಂದ್ರೆ 1 ಅವರ್ಲಿ 60 km ಹೋಗ್ಬೋದು ಅವರು ಫಾರ್ ಎವ್ರಿ 30 minutes ಒಂದು ಬಸ್ ಹೋಗೋದನ್ನ ನೋಡ್ತಾಳೆ ಅವಳ ಪಕ್ಕದಲ್ಲಿ ಅಂದ್ರೆ ಏನಾಯ್ತು 60 km/h ಹೋಗ್ತಿದ್ದಾಳ ಅಂದ್ರೆ ಎವ್ರಿ 30 minutes ಒಂದು ಬಸ್ ಹೋಗ್ತಿದೆ ಅಂದ್ರೆ ಇದು ಡಬಲ್ ಸ್ಪೀಡ್ ಅಲ್ಲೇ ಹೋಗ್ಬೇಕು ತಾನೆ ಯಾಕಂದ್ರೆ ಇದು 30 minutes ಅಂದ್ರೆ ಹಾಫ್ ಆಫ್ 1 hour ಆಬ್ವಿಯಸ್ಲಿ ಬಸ್ 120 km/h ಅಲ್ಲೇ ಹೋಗ್ಬೇಕು ಫಾರ್ ಎವ್ರಿ ಹಾಫ್ ಆನ್ ಅವರ್ ಅವಳು ಒಂದು ಬಸ್ ನ ನೋಡ್ಬೇಕಂದ್ರೆ ಕಾನ್ಸೆಪ್ಟ್ ಅಂದ್ರೆ ನೀವು ಲಾಜಿಕ್ ಅಪ್ಲೈ ಮಾಡ್ಬೋದು ಇಲ್ಲಿ
ಸೊ ಆ ತರ ಡೈರೆಕ್ಟ್ ಆಗಿ ನೀವು 120 km/h ನ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಬಹುದು. ಇಲ್ಲ ಸರ್ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನಿಲ್ಲ, ಯಾವ ಕಾನ್ಸೆಪ್ಟ್ ಯೂಸ್ ಮಾಡೋಣ, ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ ಯೂಸ್ ಮಾಡೋಣ ಅಷ್ಟೇ. ಸೇಮ್ ಡೈರೆಕ್ಷನ್ ಹೋಗ್ತಿದ್ರೆ ವೆಲಾಸಿಟಿ ಸಬ್ಟ್ರಾಕ್ಟ್ ಆಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಹೋಗ್ತಿದ್ರೆ ವೆಲಾಸಿಟಿ ಆಡ್ ಆಗುತ್ತೆ. ಈ ಕೇಸಲ್ಲಿ ಫಸ್ಟ್ ಕೇಸಲ್ಲಿ 30 minutes ಕೇಸಲ್ಲಿ ವೆಲಾಸಿಟಿ ಸಬ್ಟ್ರಾಕ್ಟ್ ಆಗುತ್ತೆ, ಬಿಕಾಸ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ವಿ ಬಿ ಮೈನಸ್ ಇಲ್ಲಿ ಡಿಸ್ಟೆನ್ಸ್ ನ ಈಕ್ವೇಟ್ ಮಾಡ್ತೀವಿ, ಯಾಕಂದ್ರೆ ಡಿಸ್ಟೆನ್ಸ್ ಸೇಮ್ ಇದೆ. ವಿ ಬಿ ಮೈನಸ್ 60 ಈಕ್ವಲ್ ಟು ವಿ ಬಿ ಮೈನಸ್ 60 ಇಂಟು ವಿ ಬಿ ಮೈನಸ್ 60 ಇಂಟು 30 minutes ಇದೆ 1/2 ಅಂತ ಬರ್ಕೊಂತೀನಿ ವಿತ್ ರೆಸ್ಪೆಕ್ಟ್ ಟು 1 hour ಅಂತ, ಈಕ್ವಲ್ ಟು ವಿ ಬಿ ಪ್ಲಸ್ 60 ಇಂಟು 1/10 10 ಅಲ್ಲ 1/6, ಬಿಕಾಸ್ 10 minutes ಇದೆ 1/6. ಓಕೆ, ಸೊ ಇಲ್ಲಿಂದ ನಿಮಗೆ ವಿ ಬಿ ಸಿಗುತ್ತೆ. ಎಷ್ಟು ಬರುತ್ತೆ ವಿ ಬಿ? 3 ಈ ಕಡೆ ತಗೊಂಬನ್ನಿ, 3 ವಿ ಬಿ ಮೈನಸ್ 180 ಈಕ್ವಲ್ ಟು ವಿ ಬಿ ಪ್ಲಸ್ 60. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ವಿ ಬಿ 120 km ಅಂತ ಬರುತ್ತೆ. ಓಕೆ, ಸೊ ವಿ ಬಿ ಇದೆ, ಈ ಎಕ್ಸ್ಪ್ರೆಷನ್ ನ ಯೂಸ್ ಮಾಡಿ ಡಿಸ್ಟೆನ್ಸ್ ಫೈಂಡ್ ಮಾಡಿ. ಸೊ ಇದೇನಾಗುತ್ತೆ 120 ಮೈನಸ್ 60. ಆಲ್ರೆಡಿ 120 ಬಂದ್ರೆ ಡೈರೆಕ್ಟ್ ಆಗಿ ಒಂದು ಆಪ್ಷನ್ ಡಿ ಹಾಕ್ಬಹುದು, ಬಟ್ ಇಲ್ಲ ನಿಮ್ಗೆ ಟೈಮು ಬೇಕಂದ್ರೆ 120 ಮೈನಸ್ 60 ಇಂಟು 1/2, ಇದರಿಂದ ನಿಮಗೆ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಾಯ್ತು? 30 km. ಡಿಸ್ಟೆನ್ಸ್ ಇದೆ, ವೆಲಾಸಿಟಿ ಇದೆ, ಟೈಮ್ ಫೈಂಡ್ ಮಾಡಿ. ವಿ ಈಕ್ವಲ್ ಟು ಡಿ ಬೈ ಟಿ, ವಿ ಈಸ್ 120 ಈಕ್ವಲ್ ಟು ಡಿಸ್ಟೆನ್ಸ್ ಇಸ್ 30 ಡಿವೈಡ್ ಬೈ ಟೈಮ್. ಸೊ ಇಲ್ಲಿ ಎಷ್ಟು ಬರುತ್ತೆ ನಿಮಗೆ ಟೈಮ್? 1/4 ಬರುತ್ತೆ. ಸೊ ಟಿ ವಿಲ್ ಬಿ ಈಕ್ವಲ್ ಟು 30 ಬೈ 120. ಸೊ ಟಿ ಇಸ್ ಈಕ್ವಲ್ ಟು 1/4. 1/4 ಅಂದ್ರೆ ಎಷ್ಟಿದು? 15 minutes. 15 minutes ಈಸಿ ಇದೆ. ಸ್ವಲ್ಪ ನೀವು ಕ್ವಶನ್ ಅರ್ಥ ಮಾಡ್ಕೊಬೇಕು, ಒಂದೆರಡು ಸರಿ ಕ್ವಶನ್ ಓದಿ ಅರ್ಥ ಮಾಡ್ಕೊಬೇಕು, ಈಸಿ ಆಗುತ್ತೆ ನಿಮಗೆ. ಹರಿಬರಿಲಿ ಏನೋ ಬೇರೆ ಬೇರೆ ತರ ಮಾಡೋಂಗಿಲ್ಲ, ನಿಮಗೆ ರಾಂಗ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇದು ನೋಡಿ. A uniform rod of mass 20 kg and length 5 meter leans against a smooth vertical wall making an angle of 60 degrees. The other end rests on a rough horizontal floor. The frictional force that the floor exerts on the rod is. ಇಲ್ಲಿ ನೋಡಿ, the other end rests on a rough surface, rough horizontal floor. ಅಂದ್ರೆ ಈ ತರ ರಾಡ್ ಇದ್ರೆ ಅದು ಸ್ಲಿಪ್ ಆಗುತ್ತಿಲ್ಲ, ನೆನ್ಪಿಟ್ಕೊಳ್ಳಿ, ಸ್ಲಿಪ್ ಆಗುತ್ತಿಲ್ಲ. ಸ್ಲಿಪ್ ಆದ್ರೆ ಆಬ್ವಿಯಸ್ಲಿ ಈ ಡೈರೆಕ್ಷನ್ ಸ್ಲಿಪ್ ಆಗ್ಬೇಕದು, ಬಟ್ ರೆಸ್ಟ್ ಅಂತ ಹೇಳಿದ್ದಾರೆ. ಇದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ರೆಸ್ಟ್ ಅಂದ್ರೆ ಸ್ಲಿಪ್ ಆಗುತ್ತಿಲ್ಲ, ಇದು ರಫ್ ಸರ್ಫೇಸ್, ಇದು 60 degrees ವಿತ್ ದ ವರ್ಟಿಕಲ್ ಅಂತ ಹೇಳಿದ್ದಾರೆ, ವರ್ಟಿಕಲ್ ವಾಲ್ 60 degrees. ಎಸ್, ಇಲ್ಲಿ ಏನು ಇಲ್ಲ, ಸಿಂಪಲ್ ಆಗಿ ನೀವು ಟಾರ್ಕ್ ನ 0, ಈ ಪಾಯಿಂಟ್ ಅಲ್ಲಿ ಟಾರ್ಕ್ 0 ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನೀವು ಕೇಳ್ಬೋದು ಸರ್ ವೈ ಟಾರ್ಕ್ 0? ಇಲ್ಲಿ ಯಾಕೆ ಟಾರ್ಕ್ 0 ಮಾಡ್ಬೇಕು ನಾವು? ಬಿಕಾಸ್ ಟಾರ್ಕ್ ಅಂದ್ರೇನು? ರೊಟೇಟಿಂಗ್ ಫೋರ್ಸ್. ಎಸ್, ರಿವಾಲ್ವಿಂಗ್ ಫೋರ್ಸ್, ರೊಟೇಟಿಂಗ್ ಫೋರ್ಸ್. ಅದರಿಂದ ಇದು ಮೂವ್ ಆಗ್ಬೇಕು. ಹಂಗಿದ್ರೆ ಇಲ್ಲಿ ಟಾರ್ಕ್ ಇದ್ರೆ ಇದು ಮೂವ್ ಆಗ್ಬೇಕು, ಬಟ್ ಇದು ಮೂವ್ ಆಗುತ್ತಿಲ್ಲ. ಫಾರ್ ದ್ಯಾಟ್ ರೀಸನ್ ಇದು ಪಾಯಿಂಟ್ ಎ ಅಂತ ಕನ್ಸಿಡರ್ ಮಾಡೋಣ. ಟಾರ್ಕ್ ಅಟ್ ಪಾಯಿಂಟ್ ಎ 0. ಇದನ್ನ ಕನ್ಸಿಡರ್ ಮಾಡಿ ಇದನ್ನ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಯಾವ ತರ? ಇಲ್ಲಿ ನೋಡಿ, mg ಕೆಳಗಡೆ ಅಪ್ಲೈ ಆಗ್ತಿದೆ, ನಾರ್ಮಲ್ ಫೋರ್ಸ್ ಇಲ್ಲೊಂದಿದೆ n1, ಈ ತರ ನಾರ್ಮಲ್ ಫೋರ್ಸ್ ಅಪ್ಲೈ ಆಗ್ತಿದೆ n2. ಎಸ್, ಆಮೇಲೆ ಈ ಕಡೆ ಸ್ಲಿಪ್ ಆಗ್ಬೇಕಂದ್ರೆ ಈ ಡೈರೆಕ್ಷನ್ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಒಂದಿರುತ್ತೆ. ಎಸ್, ಇವಾಗ ಫ್ರಿಕ್ಷನಲ್ ಫೋರ್ಸ್ ಫೈಂಡ್ ಮಾಡ್ಬೇಕು ನಾವು. ಫ್ರಿಕ್ಷನಲ್ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಅಪ್ಲೈ ಆಗ್ತಿದೆ. ನಾರ್ಮಲ್ ಆಗಿ ಸ್ಲಿಪ್ ಆಗ್ತಿಲ್ಲ ಅಂದ್ರೆ ಇದೇನ್ ಫ್ರಿಕ್ಷನಲ್ ಫೋರ್ಸ್ ಇದೆಯಲ್ಲ, ದಟ್ ಶುಡ್ ಬಿ ಈಕ್ವಲ್ ಟು n2. ನ್ಯೂಟನ್ಸ್ ಲಾ ಆಫ್ ಮೋಷನ್ ನಾವು ಓದಿದೀವಿ. ದಿಸ್ ಫ್ರಿಕ್ಷನಲ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು n2. ಯಾಕಂದ್ರೆ ಇದು ಹೆಲ್ಪ್ ಆಗುತ್ತೆ ನಮಗೆ, ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಫ್ರಿಕ್ಷನಲ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು n2. ಎಸ್, ಇವಾಗ ಈ ಪಾಯಿಂಟ್ ಮೇಲೆ ಅಟ್ ದಿಸ್ ಪಾಯಿಂಟ್ ನಾವು ಟಾರ್ಕ್ ನ 0 ಮಾಡಬೇಕು. ಫೋರ್ಸ್ ಇದೆ ಅಟ್ ದಿಸ್ ಪಾಯಿಂಟ್, ಟಾರ್ಕ್ ನ 0 ಅಂದ್ರೆ ನೋಡಿ ಇಲ್ಲಿ. ಎಸ್, n1 into 0 ಪ್ಲಸ್
ಯಾಕಂದ್ರೆ ಈ ಪಾಯಿಂಟ್ ಮೇಲೆ ನಮ್ಗೆ ಟಾರ್ಕ್ 0 ಬೇಕು, ಲೆಂತ್ 0, ಯಾಕಂದ್ರೆ ಈ ಪಾಯಿಂಟ್ ಮೇಲೆ ಅಂದ್ರೆ ಲೆಂತ್ 0. ಇನ್ನೊಂದು ಇದ್ರದ್ದು ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡಿಬೇಕಿದ್ರೆ ಲೆಂತ್ ಕೊಟ್ಟಿದ್ದಾರ? ಇಲ್ಲ, ಲೆಂತ್ ಕೊಟ್ಟಿಲ್ಲ. ಓಕೆ, ಎಲ್ ಅಂತ ಕನ್ಸಿಡರ್ ಮಾಡಿ. ಎಂ ಜಿ ಇಂದ ಎಷ್ಟು ಟಾರ್ಕ್ ಅಪ್ಲೈ ಆಗುತ್ತೆ ಈ ಪಾಯಿಂಟ್ ಮೇಲೆ? ಈ ಎಂ ಜಿ ಫೋರ್ಸ್ ಇಂದ ಈ ಪಾಯಿಂಟ್ ಮೇಲೆ ಎಷ್ಟು ಟಾರ್ಕ್ ಅಪ್ಲೈ ಆಗುತ್ತೆ? ಎಂ ಜಿ ಇದು ಟೋಟಲ್ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಹಾಫ್ ವೇ ಅಲ್ಲಿ ಇದೆ. ಸೊ ಎಲ್ ಬೈ 2 ಲೆಂತ್ ಆರ್ ಕ್ರಾಸ್ ಎಫ್, ಆರ್ ಕ್ರಾಸ್ ಎಫ್ ಹೊರಗಡೆ ಟಾರ್ಕ್ ಹೊರಗಡೆ ಅಪ್ಲೈ ಆಗಬೇಕು. ಸೊ ನಾವು ಹೊರಗಡೆ ಇದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇವಾಗ ಆರ್ ಕ್ರಾಸ್ ಎಫ್ ಈ ಕಾಂಪೋನೆಂಟ್ ಬಂದ್ರೆ ಇದು 30 ಡಿಗ್ರೀಸ್, ಇದು 30 ಡಿಗ್ರೀಸ್, ಕಾಸ್ 30 ಡಿಗ್ರೀಸ್ ಪ್ಲಸ್ ನೆಕ್ಸ್ಟ್ ಈ ಪಾಯಿಂಟ್ ಆಯ್ತು, ಈ ಪಾಯಿಂಟ್ ಆಯ್ತು, ಇನ್ನ ಈ ಪಾಯಿಂಟ್ ಫೋರ್ಸ್ ಈ ಕಡೆ ಅಪ್ಲೈ ಆಗ್ತಿದೆ ಅಂದ್ರೆ ಆರ್ ಕ್ರಾಸ್ ಎಫ್ ಒಳಗಡೆ ಅಂದ್ರೆ ಇದು ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಆರ್ ಕ್ರಾಸ್ ಎಫ್ ಒಳಗಡೆ ಫುಲ್ ಲೆಂತ್ ಕವರ್ ಆಗ್ತಿದೆ, N2 ಇಂಟು ಆರ್ ಕ್ರಾಸ್ ಎಫ್. ಈ ಕಾಂಪೊನೆಂಟ್ ನ ತಗೋಬೇಕು. ದಿಸ್ ಇಸ್ 60 ಡಿಗ್ರೀಸ್, ಎಲ್ ಇಂಟು ಕಾಸ್ 60 ಡಿಗ್ರೀಸ್. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕಾಂಪೊನೆಂಟ್ ಹೆಂಗ್ ಸ್ಪ್ಲಿಟ್ ಮಾಡೋದು ಅಂತ, ಅದನ್ನು ರೆಫರ್ ಮಾಡಿ ಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆರ್ ಕ್ರಾಸ್ ಎಫ್ ಟಾರ್ಕ್, ಆರ್ ಮತ್ತೆ ಎಫ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಅದಕ್ಕೆ ನಾವು ಕಾಂಪೊನೆಂಟ್ಸ್ ತಗೋಬೇಕಾಗುತ್ತೆ. ದಿಸ್ ಶುಡ್ ಬಿ ಈಕ್ವಲ್ ಟು 0. ಇದು ಆಲ್ರೆಡಿ 0, ಇದೆಷ್ಟಾಗುತ್ತೆ? ಮಾಸ್ ಕೊಟ್ಟಿದಾರಲ್ಲ, ಮಾಸ್ 20 kg. ಮಾಸ್ 20 kg ಇದೆ, ಮೀಟರ್ ಲೆಂತ್ ಇದೆ 5 ಮೀಟರ್ಸ್. ಎಸ್, 20 ಇಂಟು 10 ಇಂಟು 5/2 ಕಾಸ್ 30 ಎಷ್ಟಾಗುತ್ತೆ? √3/2 ಈಕ್ವಲ್ ಟು N2 ಮೈನಸ್ ಆ ಕಡೆ ತಗೊಂಡೋದೆ ಇಂಟು 5 ಇಂಟು ಕಾಸ್ 60 ಡಿಗ್ರೀಸ್ 1/2. ನೆಕ್ಸ್ಟ್ ಏನು ಉಳಿತಿಲ್ಲಿ? ಡೈರೆಕ್ಟ್ ಆಗಿದ್ದಲ್ಲ. ಸೊ ದಿಸ್ ಇಸ್ 100√3, 100√3 ಹೇಳಿದ್ನಲ್ಲ ಅವಾಗಲೇ, ಎಫ್ ಕೆ ಈಕ್ವಲ್ ಟು N2. ಆ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ದ ಆನ್ಸರ್ ಇಸ್ 100√3. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ. The sun rotates around its center once in 27 days. What will be the period of revolution if the sun were to expand to twice its present radius without any external influence? Assume the sun to be a sphere of uniform density. ಈ ಕ್ವಶನ್ ಒಂದ್ಸರಿ ನಿಮ್ಗೆ ಓದಿದ್ರೆ ಗ್ರಾವಿಟೇಷನ್ ಅನಿಸ್ಬೋದು, ಬಟ್ ಗ್ರಾವಿಟೇಷನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ. ಓಕೆ, ಇದು ರೊಟೇಷನಲ್ ಮೋಷನ್ ಕ್ವಶನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೋದು ನೀವು? ಆಂಗ್ಯುಲರ್ ಮೊಮೆಂಟಮ್ ನ ಕನ್ಸರ್ವ್ ಮಾಡಿ, ಬಿಕಾಸ್ ವಿತೌಟ್ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಸೊ ಆಂಗ್ಯುಲರ್ ಮೊಮೆಂಟಮ್ ನ ಕನ್ಸರ್ವ್ ಮಾಡಿ. ಆಂಗ್ಯುಲರ್ ಮೊಮೆಂಟಮ್ ಕನ್ಸರ್ವ್ ಮಾಡಿದ್ರೆ ಏನಾಗುತ್ತೆ? ದಟ್ ವಿಲ್ ಬಿ Li is equal to Lf. ಇನಿಷಿಯಲ್ ಆಂಗ್ಯುಲರ್ ಮೊಮೆಂಟಮ್ is equal to ಫೈನಲ್ ಆಂಗ್ಯುಲರ್ ಮೊಮೆಂಟಮ್. ಸೊ ಅದನ್ನ ಯಾವ ತರ ಬರೀತೀರಾ? I1 ω1 equal to I2 ω2 ಅಂತ ಬರೆಯೋಣ ನಾವು. ಓಕೆ, I is moment of inertia. ಸೊ ಸದ್ಯಕ್ಕೆ mR1² ಅಂತ ಬರೀತೀನಿ. ω1² equal to mR2² ω2. ಓಕೆ, ಸ್ಕ್ವೇರ್ ಬರಲ್ಲ. ಎಸ್, ಮಾಸ್ ಕ್ಯಾನ್ಸಲ್ ಆಗುತ್ತೆ. ಅದು ಯಾವ್ದಾದ್ರು ಆಗಿರಲಿ, ಸ್ಪೇರ್ ಅಂತ ಕೊಟ್ಟು 2/5 ಅಂತ ತಗೊಳ್ಳಿ, 2/5 mR² ಕ್ಯಾನ್ಸಲ್ ಆಗುತ್ತಲ್ಲ. ಸೊ ಇಲ್ಲಿ R1² ω equal to R2² ω2. ಸೊ ರೇಡಿಯಸ್ ಬಗ್ಗೆ ಕೊಟ್ಟಿದಾರ? ಟ್ವೈಸ್ ಇಟ್ಸ್ ಪ್ರೆಸೆಂಟ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸನ್ ರೊಟೇಟ್ಸ್. ನಾವಿಲ್ಲಿ ಒಮೆಗಾನ 2π/t ಅಂತ ಬರ್ಕೊಬಹುದು. ಸೊ ಆ ಥರ ಬರ್ಕೊಳ್ಳೋಣ. R1² ಇಂಟು 2π/t1 ಈಕ್ವಲ್ ಟು
r2 ಸ್ಕ್ವೇರ್ ಇಂಟು 2 pi by t2. 2 pi ಕ್ಯಾನ್ಸಲ್ ಆಯ್ತಾ? ಇಲ್ಲಿ ನಾವು ನೋಡಿ ಏನಂತ ಬರ್ಕೋಬಹುದು, ಇದನ್ನ ಸಿಂಪ್ಲಿಫೈ ಮಾಡಿದಾಗ t2 by t1 equal to r2 square by r1 square. Yes, radius ನೋಡೋಣ ಯಾವ ತರ ಇದೆ. What will be the period of revolution if the sun were to expand to twice its present radius? t1 27 days, radius ರಿಲೇಷನ್ ಕೊಟ್ಟಿದ್ದಾರೆ. t1 27 days, ಓಕೆ, ಅದನ್ನು ಬರೆಯೋಣ. ಬೇಕಿದ್ರೆ ನಮಗೆ t2 ಫೈಂಡ್ ಮಾಡಬೇಕು. t1 27 days, ರೇಡಿಯಸ್ r1 r ಅಂತ ಕನ್ಸಿಡರ್ ಮಾಡಿದ್ರೆ ಟ್ವೈಸ್ ದ ರೇಡಿಯಸ್ r2 2r ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮುಗಿದಿಷ್ಟೇ. ಸಿಂಪ್ಲಿಫೈ ಮಾಡಿ t2 ಫೈಂಡ್ ಮಾಡಿ. ಸೊ ಇಲ್ಲಿ r ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ? ಸೊ t2 is equal to 4 ಆಗುತ್ತೆ. 4 into 27. So the answer is 108 days. Yes. Okay. Last question ನೋಡಿ ಇಲ್ಲಿ. Rotational motion question. Moment of inertia. ಇದು ratio find ಮಾಡಬೇಕು. A sphere of radius r is cut from a larger solid sphere of radius 2r. ಅಂದ್ರೆ ಇದು larger sphere radius 2r ಇದೆ. As shown in the figure, the ratio of the moment of inertia of the smaller sphere to that of the rest part of the sphere about the y-axis. ಈ y-axis about moment of inertia ಕೇಳಿದ್ದಾರೆ. ಯಾವ್ದ್ರದ್ದು? ಈ ಸ್ಮಾಲರ್ ಸ್ಪಿಯರ್ದು ಮತ್ತೆ ರೆಸ್ಟ್ ಪಾರ್ಟ್. ಅಂದ್ರೆ ಈ ಸ್ಮಾಲರ್ ಸ್ಪಿಯರ್ ರಿಮೂವ್ ಮಾಡಿದಾಗ ಏನ್ ರೆಸ್ಟ್ ಪಾರ್ಟ್ ಏನು ಉಳಿಯುತ್ತಲ್ಲ, ಈ ಸ್ಮಾಲರ್ ಸ್ಪಿಯರ್ ರಿಮೂವ್ ಮಾಡಿದಾಗ ಏನ್ ರೆಸ್ಟ್ ಪಾರ್ಟ್ ಉಳಿಯುತ್ತಲ್ಲ ಅದ್ರದ್ದು ಮತ್ತೆ ಈ ಸ್ಮಾಲರ್ ಸ್ಪಿಯರ್ದು ಮೊಮೆಂಟ್ ಆಫ್ ಇನರ್ಷಿಯಾ ರೇಷಿಯೋ ಕೇಳಿದ್ದಾರೆ. ಸೊ ನಾವು ಇವಾಗ ಫಸ್ಟ್ ಸ್ಮಾಲರ್ ಸ್ಪಿಯರ್ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡೋಣ. ಈ ತರ ಇದೆ ಸ್ಮಾಲರ್ ಸ್ಪಿಯರ್, ಬಟ್ ಅವರು ಅಲಾಂಗ್ ವೈ ಆಕ್ಸಿಸ್ ಕೇಳಿದ್ದಾರೆ, ಅಬೌಟ್ ವೈ ಆಕ್ಸಿಸ್ ಕೇಳಿದ್ದಾರೆ. ಅಂದ್ರೆ ನಾರ್ಮಲಿ ಅಲಾಂಗ್ ದ ಸೆಂಟರ್, ಅಬೌಟ್ ದ ಸೆಂಟರ್ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡ್ತೀವಿ. ಸೊ ನಮಗೆ ಈ ಆಕ್ಸಿಸ್ ಅಲಾಂಗ್ ಬೇಕಂದ್ರೆ ಪ್ಯಾರಲ್ ಆಕ್ಸಿಸ್ ಥಿಯರಮ್ ಯೂಸ್ ಮಾಡೋಣ. ಎಸ್, ಸಾಲಿಡ್ ಸ್ಪಿಯರ್ದು ಮೊಮೆಂಟ್ ಆಫ್ ಇನರ್ಷಿಯಾ ಏನು? ಸಾಲಿಡ್ ಸ್ಪಿಯರ್ದು ಮೊಮೆಂಟ್ ಆಫ್ ಇನರ್ಷಿಯಾ ಏನು? 2/5 mr ಸ್ಕ್ವೇರ್. ಇಲ್ಲಿ ಈ ಲಾರ್ಜರ್ ಸ್ಪಿಯರ್ ಮಾಸ್ ನ m ಅಂತ ಕನ್ಸಿಡರ್ ಮಾಡಿದ್ರೆ ಸ್ಮಾಲರ್ ಸ್ಪಿಯರ್ ಮಾಸ್ ಏನಾಗುತ್ತೆ ನೋಡಿ. ಮಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ತಾನೆ. ಸೊ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r3. ಇವಾಗ ಲಾರ್ಜರ್ ಸ್ಪಿಯರ್ ದು ರೇಡಿಯಸ್ ಎಷ್ಟು? 2r. ಲಾರ್ಜರ್ ಸ್ಪಿಯರ್ ದು ರೇಡಿಯಸ್ 2r. ಸೊ ಸ್ಮಾಲರ್ ಸ್ಪಿಯರ್ ರೇಡಿಯಸ್ ಎಷ್ಟು? r. ಅಂದ್ರೆ ನಾರ್ಮಲಿ ಹಾಫ್ ಆಗ್ತಿದೆ, 1/2r ಆಗ್ತಿದೆ. ಇವಾಗ ನೋಡಿ, ಲಾರ್ಜರ್ ಸ್ಪಿಯರ್ ರೇಡಿಯಸ್ 2r, ಸ್ಮಾಲರ್ ಸ್ಪಿಯರ್ ರೇಡಿಯಸ್ r. ಅಂದ್ರೆ ಲಾರ್ಜರ್ ಸ್ಪಿಯರ್ದು ಹಾಫ್ ರೇಡಿಯಸ್ ಸ್ಮಾಲರ್ ಸ್ಪಿಯರ್ದು, ಅಂದ್ರೆ ಇಲ್ಲಿ ಹಾಫ್ ರೇಡಿಯಸ್ ಹಾಫ್ ಆಗ್ತಿದೆ. ಸೊ ಅದಕ್ಕೆ ಅದ್ರ ಮಾಸ್ ಯಾವ ರೇಷಿಯೋ ಅಲ್ಲಿ ಇರುತ್ತೆ? 1/8. ಅಂದ್ರೆ ಸ್ಮಾಲರ್ ಸ್ಪಿಯರ್ ಮಾಸ್ 1/8 ಇಂಟು m. ಅಂದ್ರೆ ಮಾಸ್ m/8 ಇರುತ್ತೆ ಮಾಸ್ ಸ್ಮಾಲರ್ ಸ್ಪಿಯರ್ದು. ಬಿಕಾಸ್ ಇದು ರೀಸನ್ r3. ಮಾಸ್ ದಟ್ ಪ್ರಪೋರ್ಷನಲ್ ಟು r3. ಲಾರ್ಜರ್ ಸ್ಪಿಯರ್ದು 2r ಇದೆ, ಸ್ಮಾಲರ್ ಸ್ಪಿಯರ್ ರೇಡಿಯಸ್ r ಇದೆ, ಹಾಫ್ ಆಗ್ತಿದೆ. ಸೊ ಫಾರ್ ದಟ್ ರೀಸನ್ ಮಾಸ್ ಕೂಡ 1/8 ಆಗುತ್ತೆ ಬಿಕಾಸ್ r3. ಸೊ ಇಲ್ಲಿ ಹೆಂಗ್ ಫೈಂಡ್ ಮಾಡ್ತೀರಾ ನೋಡಿ, ಗೊತ್ತಾಯ್ತಾ m/8 ಏನಕ್ಕೆ ಅಂತ. ಸೊ ದಿಸ್ ಈಸ್, ಇದು ನಾರ್ಮಲ್ ಮೊಮೆಂಟ್ ಆಫ್ ಇನರ್ಷಿಯಾ ಆಯ್ತಾ. ಇದಕ್ಕೆ ಪ್ಯಾರಲ್ ಆಕ್ಸಿಸ್ ಥಿಯರಮ್ ಅಪ್ಲೈ ಮಾಡಿ. mr ಸ್ಕ್ವೇರ್ ಪ್ಲಸ್ 2/5 mr ಸ್ಕ್ವೇರ್. ಇದು ಸ್ಮಾಲರ್ದು. ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಎಷ್ಟಾಗುತ್ತೆ? ಇದು 5 ಬಂದ್ರೆ 7 mr ಸ್ಕ್ವೇರ್ ಬೈ 5. ಬಟ್ ಮಾಸ್ m/8 ತಾನೆ. ಸೊ ಇವಾಗ ಇದನ್ನ m/8 ಮಾಡಿ ಇಂಟು 7 mr ಸ್ಕ್ವೇರ್ ಬೈ 8. 8 ಇಂಟು 5 is 40. ಸೊ ನಮಗೆ ಸ್ಮಾಲರ್ದು ಮೊಮೆಂಟ್ ಆಫ್ ಇನರ್ಷಿಯಾ ಸಿಕ್ತು. ಇವಾಗ ರಿಮೈನಿಂಗ್ ಪೋರ್ಷನ್ ಮೊಮೆಂಟ್ ಆಫ್ ಇನರ್ಷಿಯಾ ಹೆಂಗ್ ಫೈಂಡ್ ಮಾಡ್ತೀರಾ? ರಿಮೈನಿಂಗ್ ಏರಿಯಾದು, ಸಾರಿ ರಿಮೈನಿಂಗ್ ಇದ್ರದ್ದು ಯಾವ ತರ ಫೈಂಡ್ ಮಾಡ್ತೀರಾ? ಅದನ್ನ ನಾನು IR ಅಂತ ಕನ್ಸಿಡರ್ ಮಾಡ್ತೀನಿ. ಮೊದಲು ಲಾರ್ಜರ್ ಸ್ಪಿಯರ್ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡ್ತೀರಾ, ದಟ್ ಮೈನಸ್ ಇದರಿಂದ
ಮೈನಸ್ ಮಾಡ್ತೀರಾ. ಲಾರ್ಜರ್ ಸ್ಪಿಯರ್ 2/5 m r ಸ್ಕ್ವೇರ್, r ರೇಡಿಯಸ್ ಎಷ್ಟಿದೆ 2r ಹೋಲ್ ಸ್ಕ್ವೇರ್ ಲಾರ್ಜರ್ ಸ್ಪಿಯರ್ ಮೈನಸ್ ಇದೆಷ್ಟಾಗುತ್ತೆ 7m r ಸ್ಕ್ವೇರ್ ಬೈ 40. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ IR ಸಿಗುತ್ತೆ. ಅರ್ಥ ಆಯ್ತಲ್ಲ. ರಿಮೈನಿಂಗ್ ಪೋರ್ಷನ್, ನಮಗೆ ರಿಮೈನಿಂಗ್ ಪೋರ್ಷನ್ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು. ರಿಮೈನಿಂಗ್ ಪೋರ್ಷನ್ ನೋಡಿ ಇಲ್ಲಿ, ರಿಮೈನಿಂಗ್ ಪೋರ್ಷನ್ ಅಂದ್ರೆ ಇದ್ರ ಮೂಮೆಂಟ್ ಆಫ್ ಇನರ್ಷಿಯಾ ಬೇಕು. ಅದೇ ಫೈಂಡ್ ಮಾಡ್ತೀರಾ, ಮೊದಲು ಲಾರ್ಜರ್ ಸ್ಪಿಯರ್ದು ಮೂಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡಿ, ಅದರಲ್ಲಿ ಸ್ಮಾಲರ್ ಸ್ಪಿಯರ್ ಮೂಮೆಂಟ್ ಆಫ್ ಇನರ್ಷಿಯಾನ ರಿಮೂವ್ ಮಾಡ್ತೀರಾ. ಅದನ್ನೇ ಮಾಡಿರೋದು ನಾನಿಲ್ಲಿ. ಲಾರ್ಜರ್ ಸ್ಪಿಯರ್ ಮೂಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಮಾಡಿ, ಅದರಲ್ಲಿ ಸ್ಮಾಲರ್ ಸ್ಪಿಯರ್ ಮೂಮೆಂಟ್ ಆಫ್ ಇನರ್ಷಿಯಾ ರಿಮೂವ್ ಮಾಡ್ತೀವಿ. ಸೊ ಇಲ್ಲಿ ಮಾಡಿದಾಗ ಇದು LCM ಏನು ಬರುತ್ತೆ, LCM 40 ಬರುತ್ತೆ. ಇದು ಮಲ್ಟಿಪ್ಲೈಡ್ ಬೈ 8. ಸೊ 8 2 16, 16 4 64, 64 mr ಸ್ಕ್ವೇರ್ ಮೈನಸ್ 7 mr ಸ್ಕ್ವೇರ್ ಡಿವೈಡೆಡ್ ಬೈ 40. ಸೊ ಇದೆಷ್ಟಾಗುತ್ತೆ 57 mr ಸ್ಕ್ವೇರ್ ಬೈ 40. ಇದು IR. ನಮ್ಗೆ ರೇಷಿಯೋ ಯಾವ್ದ್ರದ್ದು ಬೇಕಾಗಿದೆ, ಸ್ಮಾಲರ್ ಟು ರೆಸ್ಟ್ ಪಾರ್ಟ್ ಅಂದ್ರೆ IS ಬೈ IR ಬೇಕು ನಮಗೆ ರೇಷಿಯೋ. IS ಬೈ IR, ಸ್ಮಾಲರ್ ಟು ರೆಸ್ಟ್ ಪಾರ್ಟ್ IS ಬೈ IR ಬೇಕು ನಮಗೆ. IS ಎಷ್ಟಿದೆ, IS ಈಸ್ 7 mr ಸ್ಕ್ವೇರ್ ಬೈ 40. IR ಎಷ್ಟಿದೆ 57 mr ಸ್ಕ್ವೇರ್ ಬೈ 40. 57 mr ಸ್ಕ್ವೇರ್ ಬೈ 40. 40 ಕ್ಯಾನ್ಸಲ್, mr ಸ್ಕ್ವೇರ್ ಕ್ಯಾನ್ಸಲ್, ರಿಮೈನಿಂಗ್ ಇಸ್ 7 ಬೈ 57. ಸೊ ದಿಸ್ ಇಸ್ ದ ಆನ್ಸರ್. ಸ್ವಲ್ಪ ಲೆಂದಿ ಅನ್ಸ್ಬಹುದು, ಬಟ್ ನಿಮ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದು ಮಾಡೋ ಅಪ್ರೋಚ್ ಗೊತ್ತಿದ್ರೆ ಆರಾಮಾಗಿ ಮಾಡಬಹುದು. ಎಸ್ ಆರ್ ನೋ? ಸೊ ದ ಆನ್ಸರ್ ಇಸ್ 7 ಬೈ 57. ದಟ್ಸ್ ಇಟ್. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.